ಪದ ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ನಮ್ಮ ಕೇಂದ್ರ ಬಿಂದು ಆಗಿರುವಂತಹ ತ್ರಿವಳಿ ರತ್ನಗಳನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಸೆಮಿಫಿನಾಲೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಿ. ನಮಸ್ಕಾರ, ಸ್ವಾಗತ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ ಹಾಗೂ ಕೆಸ್ತೂರು ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ, ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ, ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ. ನನ್ನ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ. ಬಳ್ಳೆ ಸೊಪ್ಪ ಕುಯ್ಯುವಾಗ ಎಳೆನಾರಿ ಬೆಳ್ಳಾಗಿದ್ದವನು ಯಾರು, ಎಲೆನಾರಿ ಬೆಳ್ಳಾಗಿದ್ದವನು ಯಾರು. ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಾಗಿದ್ದವನು ಯಾರು, ಎಲೆನಾರಿ ಬೆಳ್ಳಾಗಿದ್ದವನು ಯಾರು. ನನ್ನ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕುಕ್ಕರೆಯು ಮೇಯುತ್ತಿತ್ತು, ಬಿಳಿದು ಬೆಳ್ಳನೆಯ ಕುಕ್ಕರೆಯು ಮೇಯುತ್ತಿತ್ತು. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ, ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ. ಮುದೇವಿ ಅಲ್ಲಿ ಮುದ್ದೆ ಎಲ್ಲ ಮಾಡಿಕ್ಕಿರ್ಲಿಲ್ಲ, ಇಕ್ಕ ನುಂಗಬೇಕಾಗಿತ್ತು. ಅದಾದ್ಮೇಲೆ ಕಣಪ್ಪ ನೀನು ಹೋಗಿದ್ದು. ಸಾರಿ ಅಮ್ಮ. ಒಡೆಯಲಿಲ್ಲ ಬಡಿಯಲಿಲ್ಲ ಎಲೆಗೆಣ್ಣೆ ಮೈಯೆಲ್ಲ ಗಾಯಬೇಕೆ, ಎಲೆಗೆಣ್ಣೆ ಮೈಯೆಲ್ಲ ಗಾಯಬೇಕೆ. ಒಡೆಯಲಿಲ್ಲ ಬಡಿಯಲಿಲ್ಲ ಎಲೆಗೆಣ್ಣೆ ಮೈಯೆಲ್ಲ ಗಾಯಬೇಕೆ, ಎಲೆಗೆಣ್ಣೆ ಮೈಯೆಲ್ಲ ಗಾಯಬೇಕೆ. ಪ್ರಾಣದ ಪದ್ಮ ಪುರುಷ ಸೀಗೆಯ ಮೆಳೆಯನ್ನು ಗಾಡಿ ಬಂದೆ, ಸೀಗೆಯ ಮೆಳೆಯನ್ನು ಗಾಡಿ ಬಂದೆ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆಗೆಣ್ಣೆ ಗಿಟ್ಟಿಕ್ಕ ಜಲ್ಲಿಗೋದೆ, ಎಲೆಗೆಣ್ಣೆ ಗಿಟ್ಟಿಕ್ಕ ಜಲ್ಲಿಗೋದೆ. ಬಾಯೆಲ್ಲ ಕೆಂಪಗೇಕೆ, ಬಾಯೆಲ್ಲ ಕೆಂಪಗೇಕೆ. ಎಲೆ ಇಲ್ಲ ಅಡಿಕೆ ಇಲ್ಲ ಎಲೆ ಎಣ್ಣೆ ಬಾಯೆಲ್ಲ ಕೆಂಪಗೇಕೆ, ನಿನ್ನ ಬಾಯೆಲ್ಲ ಕೆಂಪಗೇಕೆ. ಪ್ರಾಣದ ಪದ್ಮ ಪುರುಷ ತೊಂಡೆಯ 12 ತಿಂದು ಬಂದೆ, ಕೆಂಪು ತೊಂಡೆಯ 12 ತಿಂದು ಬಂದೆ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆಗೆಣ್ಣೆ ಹಿಟ್ಟಿಕ್ಕ ಜಲ್ಲಿಗೋದೆ, ಎಲೆಗೆಣ್ಣೆ ಗಿಟ್ಟಿಕ್ಕ ಜಲ್ಲಿಗೋದೆ. ಬೈತೀಯ ಇವಾಗ ಕುಣಿತೀಯ.
ಬೆಣ್ಣಗೇಕೆ ಎಲೆ ನಾರಿ ಮೈಯೆಲ್ಲ ನುಣ್ಣಗೇಕೆ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಎಲೆ ನಾರಿ ಮೈಯೆಲ್ಲ ನುಣ್ಣಗೇಕೆ ಎಲೆ ನಾರಿ ಮೈಯೆಲ್ಲ ನುಣ್ಣಗೇಕೆ ನನ್ನ ಪ್ರಾಣದ ಪದ್ಮ ಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆ ಗಾಣಿಗರ ಮಗುವ ಮುದ್ದಾಡಿ ಬಂದೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆಯಾರಿ ಇಟ್ಟಿಕ್ಕದೆಲ್ಲಿಗೋದೆ ಎಲೆ ನಾರಿ ಇಟ್ಟಿಕ್ಕದೆಲ್ಲಿಗೋದೆ ನನ್ನ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲ್ಲರೂ ಡ್ಯುಯೆಟ್ ರೌಂಡ್ ನ ಎಷ್ಟು ಎಂಜಾಯ್ ಮಾಡ್ಕೊಂಡು ಹಾಡ್ತಿದ್ದಾರೆ ಅಂದ್ರೆ ಓಕೆ ಎಸ್ತೂರಮ್ಮ ಎಲ್ಲೋಗಿದ್ದಮ್ಮ ಅದು ಬಂದೆ ಇವಾಗ ಅದೇ ಎಲ್ಲೋಗಿದ್ದಮ್ಮ ಕೆರೆಗೆ ಇಲ್ಲ 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 ಬಳ್ಳೆ ಸೊಪ್ಪು ಕುಯ್ಕೊಬರಕ್ಕೆ ಹೋಗಿದ್ದೆ ಹೊಸಿ ಹೆಸರು ಮಾಡ್ಬೇಕಾಗಿತ್ತು ಬಸ್ಸಾರು ಮಾಡಿ ತುಂಬಾ ದಿವಸ ಆಯ್ತು ನಮ್ಮ ಯಜಮಾನ ಬೇರೆ ಕೇಳ್ದ ಮುದ್ದೆ ಬಸ್ಸಾರು ಮಾಡು ಎಲ್ಲ ಕೆಂಪೇಕಮ್ಮ ವಿಶ್ವ ಹೇಗ ಅನ್ನಿಸ್ತು ನಮ್ ಕೆಸ್ತೂರಮ್ಮನ ಜೊತೆ ಪರ್ಫಾರ್ಮೆನ್ಸ್ ಅಲ್ಲ ಮೇಡಮ್ ಹಿಟ್ಟು ಮಾಡ್ಬಿಟ್ಟು ಉಣ್ಣಕ್ಕೂ ಇಟ್ಬಿಟ್ಟು ಹುಡುಕಾಡ್ತೀನಿ ಎಲ್ಲೂ ಸಿಗ್ತಾನೆ ಇಲ್ಲ ಮೇಡಮ್ ಎಲ್ಲೋದ್ಲು ಅಂತಂದ್ರೆ ಈ ಕಥೆಗಳು ಹೇಳ್ತಾಳೆ ಮೇಡಮ್ ಹಾಗೆ ಯಪ್ಪ ಅನುಮಾನ ಇದ್ರೆ ಬಿಟ್ಟೋಗು ಹೋಗು ಬಿಟ್ರೆ ನಾ ಕೆಟ್ಟಿ ಇಲ್ಲಿಂದ ನನ್ನ ಓಡಿಸ್ಬಿಡ್ತಾರೆ ಅಷ್ಟೇ ಅದಕ್ಕೆ ಅಂಟ್ಕೊಂಡಿರ್ಬೇಕು ಈ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸ್ ಬಡವಾಯ್ತು ಅನ್ನೋ ತರ ನನ್ನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಇವ್ರು ಜಗಳ ಆಡ್ತಾ ಇದ್ದಾರೆ. ಅರ್ಚನಾ ಮ್ಯಾಮ್ ಯಪ್ಪ ನಾನು ಇದಕ್ಕಿಂತ ಎಂಟರ್ಟೈನಿಂಗ್ ಆಗಿರೋಂಥದ್ದು ಪರ್ಫಾರ್ಮೆನ್ಸು ಈ ವೇದಿಕೆಯಲ್ಲೆಲ್ಲ ಯಾವ ವೇದಿಕೆಯಲ್ಲೂ ನೋಡಿರಲಿಲ್ಲಪ್ಪ. ಓ ನಿಮ್ಮಿಬ್ಬರಿಗೂ ಏನಾರು ಇದ್ರ ಮೇಲೂ ಹತ್ಬಿಟ್ಟು ಚಪ್ಪಾಳೆ ಹೊಡ್ಯಕ್ಕೆ ಬಂದಿದ್ರೆ ಹೊಡೆದ್ಬಿಡ್ತಾ ಇದ್ದೆ. ಪಪ್ಪ ಅಲ್ಲ ಗೋವಿಂದರಾಜು ದುಪ್ಪಟ ತೆಗ್ದಿವ್ರು ತಲೆ ಮೇಲೆ ಆಗಿದ್ರೆ ಹೆದ್ರಕೊಂಡೇ ಬಿಟ್ರು. ಅಲ್ಲ ನೆಕ್ಸ್ಟ್ ಏನು ಮಾಡ್ಬಿಡ್ತಾವ ಪಾಪ ವಿಶ್ವಂಗ್ ಭಯ. ಇವರಂತೂ ತರಲೆ ಕಿತಾಪತಿ ಅವ್ರ ಕಣ್ಣಲ್ಲೇ ಇದೆ. ಅದು ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ನಕ್ಕು. ನಿಜವಾಗ್ಲೂ ಇಲ್ಲೆಲ್ಲ ನೋವು ಬಂದೋಯ್ತು, ಅಷ್ಟು ನಕ್ಬಿಟ್ಟಿದ್ದೀನಿ ನಾನು. ಅವರಂತೂ ತರಲೆ ಕಿತಾಪತಿ. ವಿಶ್ವ ನಗದೆ ಹೆಂಗೆ ಹಾಡಿದ್ದು ಅಂತ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ. ಬಹಳ ಕಷ್ಟ ಇದು, ಬಹಳ ಚಾಲೆಂಜಿಂಗು. ಅದು ಅವ್ರು ಪ್ರತಿ ಸಾಲಲ್ಲೂ ಏನೋ ಒಂದು ಆನ್ಸರ್ ಬೇರೆ ಕೊಡ್ತಾರೆ. ಅವ್ರೇನೋ ಹಾಡ್ತಾಯಿದ್ರೆ ನಿಂಗೆ ಗೊತ್ತಿಲ್ಲ ಮತ್ತೆ ಹಂಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಅಂದ್ಬಿಟ್ಟು ಭಾರಿ ಮಜಾ ಇತ್ತು. ಅಬ್ಬಾ ಪ್ರತಿಯೊಂದು ಸಾಲು ಎಂಜಾಯ್ ಮಾಡಿದ್ದೀನಿ, ಪ್ರತಿಯೊಂದು ಸಾಲು ನಕ್ಕಿದ್ದೀವಿ. ಆ್ಯಂಡ್ ಈ ಒಂದು ನೀವು ನಟಿಸ್ಕೊಂಡು ಇವ್ರ ಫೀಮೇಲ್ ಪೋರ್ಷನನ್ನು ಹಾಗೆ ಸಾಫ್ಟ್ ಗಂಟ್ಲೆಲ್ಲ ಮಾಡಿಕೊಂಡು ಹಾಡಿಕೊಂಡು ಎಲ್ಲ ಮಾಡಿದ್ರು ಒಂದು ಕಡೆ ಇಬ್ಬರು ಇಷ್ಟು ನಗು ಎಲ್ಲ ಬರೋದನ್ನು ತಡ್ಕೊಂಡು ಒಂದು ಕಡೆ ಶ್ರುತಿ ತಪ್ಪದೆ ಆಡಿದ್ದೀರ. ಎಲೆ ಇಲ್ಲ ಅಡಿಕೆ ಇಲ್ಲ ಎಲೆ ಎಣ್ಣೆ ಬಾಯೆಲ್ಲ ಕೆಂಪಗೇಕೆ ನಿನ್ನ ಬಾಯೆಲ್ಲ ಕೆಂಪಗೇಕೆ. ನನ್ನ ಪ್ರಾಣದ ಪದ್ಮ ಪುರುಷ ತೊಂಡೆಯ 12 ತಿಂದು ಬಂದೆ, ತೊಂಡೆಯ 12 ತಿಂದು ಬಂದೆ. ಅದು ಹೇಗೆ ಗೋವಿಂದರಾಜು ಒಂದೆರಡು ಸಲ ಎಲ್ಲ ಶಾರ್ಪ್ ಆಗಿಬಿಡೋದಲ್ವ ನಿಮ್ಮದು ಹಾಡು ಹೇಳುವಾಗ? ಇವತ್ತಿಷ್ಟೆಲ್ಲ ನಟನೆ ಮಾಡ್ಕೊಂಡು ಹಾಡಿದ್ರು ಒಂದು ಕಡೆ ಶ್ರುತಿ ತಪ್ಪದೆ ಹಾಡಿದ್ರಲ್ಲ. ಪಕ್ಕದಲ್ಲಿ ಡ್ಯುಯೆಟ್ ಹಾಡಕ್ಕೆ ಇನ್ನೊಂದು ಯಾರು ಇರ್ಬೇಕಾ ನಿಮಗೆ? ಹ್ಞೂ ಮೇಡಮ್, ಗಂಡಿದ್ನಲ್ಲ ಮನೆಗೆ ಹೋದ್ಮೇಲೆ ಒದ್ಗಿದ್ದಾನು ಅಂತ ಇದರಿಂದ ಹೊರಗಡೆನೆ ಬಂದಿಲ್ಲ ಪರಕಾಯ ಪ್ರವೇಶ. ಹೌದು, ಅಲ್ಲ ಅವ್ರು ಯಾವುದೇ ಹಾಡು ಹಾಡೋದಾದರೂ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ. ಅದು ವಿಚ್ ಇಸ್ ದ ಬೆಸ್ಟ್ ಥಿಂಗ್ ಎನಿ ಆರ್ಟಿಸ್ಟ್ ಕ್ಯಾನ್ ಡೂ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಬ್ಬರು ಅದ್ಭುತ ಅಲ್ಲ, ಇದು ಅತ್ಯದ್ಭುತ ಪ್ರದರ್ಶನ ನಿಮ್ಮಿಬ್ರದ್ದು. ಅದೇನೋ ಲಾಸ್ಟಲ್ಲಿ ಇವರು ಮೈಯೆಲ್ಲ ನುಣ್ಣಗೆ ಅವ್ರಿಗೆ ನಗು ಬರ್ತಿದೆ, ಅವ್ರಿಗೇನೆ ನಗು ತಡ್ಕೊಳಕ್ಕಾಗ್ತಿಲ್ಲ, ಕಷ್ಟಪಟ್ಕೊಂಡು ಆಮೇಲೆ ಎಲ್ಲ ಕುಣ್ಕೊಂಡು ಥರೋಲಿ ಎಂಟರ್ಟೈನಿಂಗ್ ಇದು.
ಫ್ಯಾಂಟಾಸ್ಟಿಕ್ ಅನ್ಮ್ಯಾಚ್ಡ್ ಇದು ಸೂಪರ್ಬ್. ಈ ಹಾಡು ಗಂಡ ಹೆಂಡತಿ ಮೇಲೆ ಅನುಮಾನ ಪಟ್ಟು ಕೇಳೋವಂಥ ಸಂದರ್ಭ ಹಳ್ಳಿಗಳಲ್ಲಿ ಅಲ್ವಾ. ಅದಕ್ಕೆ ಅವಳು ಎಷ್ಟು ಜಾಣ್ಮೆ ಉತ್ತರ ಕೊಡ್ತಾ ಹೋಗ್ತಾಳೆ ನೋಡಿ. ಜಾಣ್ಮೆ ಉತ್ತರ ಅಲ್ಲ, ಅದು ಸರಿಯಾದ ಉತ್ತರ. ಜಾಣ್ಮೆ ಅನ್ನೋದಕ್ಕಿಂತ ಸರಿಯಾದ ಉತ್ತರ. ಕರೆಕ್ಟ್, ನಾನು ಇಲ್ಲೋಗಿದ್ದೆ, ನಿನಗೆ ಯಾಕೆ ಅನುಮಾನದ ಪ್ರಾಣಿ ಯಾಕೋ ಅನುಮಾನ ಪಡ್ತೀಯಾ ಅಂತ. ಈ ಥರದ ಪ್ರಸಂಗಗಳ ಹಾಡುಗಳು ತುಂಬ ಜನಪದದಲ್ಲಿ ಸಿಗ್ತವೆ. ಈ ಪೌರಾಣಿಕ ನಾಟಕ ಎಲ್ಲ ನಡೀತಿತ್ತಲ್ಲ ಆಗ ಹಿಂದಿನ ಕಾಲದಲ್ಲಿ. ಇವಾಗ ಹೆಣ್ಮಕ್ಳೇ ಬಂದು ಅಭಿನಯ ಮಾಡ್ತಾರೆ. ಮೊದಲೆಲ್ಲ ಗಂಡು ಮಕ್ಕಳೇ ಸ್ತ್ರೀ ವೇಷಗಳನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡಿ. ಈಗ ಯಕ್ಷಗಾನದಲ್ಲೂ ಕೂಡ ಗಂಡು ಮಕ್ಕಳೇ ಸ್ತ್ರೀ ವೇಷವನ್ನು ಹಾಕ್ಕೊಂಡು ನರ್ತನ ಮಾಡ್ತಾರೆ. ನನಗೆ ವಿಶ್ವ ಗೋವಿಂದರಾಜ್ ಯಾವ ಆಂಗಲಲ್ಲಿ ಹುಡುಗಿ ಥರ ಕಾಣ್ತಾವನಯ್ಯಪ್ಪ. ಸರ್ ಊಹೆ ಮಾಡ್ಕೊಂಬಿಟ್ಟಿದ್ದೆ ಸರ್. ಅವರು ಎಲ್ಲ ಪಾರ್ಟ್ನು ಚೆನ್ನಾಗಿ ಮಾಡ್ತಾರಲ್ಲ ಸರ್, ಅದಕ್ಕೆ ಪಾತ್ರ ಚೆನ್ನಾಗಿ ಮಾಡ್ತಾರಲ್ಲ. ಆಮೇಲೆ ಈ ಹಾಡು ವಿಶೇಷ ಅನಿಸಿದ್ದೇನು ಗೊತ್ತಾ, ಮಧ್ಯದಲ್ಲಿ ಒಂದು ಕೌಂಟ್ರ್ ಕೊಡ್ತಿದ್ರಲ್ಲ. ಇಲ್ಲಿವರೆಗೂ ನಾವು ಹಾಡುಗಳನ್ನ ಹಾಡಿದ್ದೀವಿ, ಇದನ್ನು ಮನರಂಜನೆ ಇದೆ, ತುಂಬ ಚೆನ್ನಾಗಿದೆ. ಬಟ್ ಈ ಸಣ್ಣ ಕೌಂಟ್ರ್ ಕೊಡೋದು ಇದೆಯಲ್ಲ, ಇದು ಅಡಿಷನ್ನು, ಇದಕ್ಕೆ ಇದು ಎಕ್ಸ್ಟ್ರಾ ಅಡಿಷನ್ನು. ಇನ್ನು ಮುಂದೆ ಈ ಥರದ್ದು ಮಾಡ್ಬೋದು ಅನ್ನೋದಕ್ಕೆ ನೀವೊಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿಕೊಟ್ಟಿದ್ರಿ. ಆಮೇಲೆ ನಾನು ಒಂದು ವಿಷಯ ಹೇಳಲೇಬೇಕು. ಈ ಹಾಡನ್ನು ಬಹುಶಃ ಮೇಲ್ ಆ್ಯಂಡ್ ಫೀಮೇಲ್ ಹಾಡಿದಿದ್ರೆ ನಮ್ಗಿಷ್ಟು ಎಂಟರ್ಟೈನಿಂಗ್ ಆಗಿ ಅನಿಸ್ತಿರ್ಲಿಲ್ಲ. ಈ ಹಾಡನ್ನು ಇಬ್ಬರು ಗಂಡು ಮಕ್ಕಳೇ ಹಾಡಿದ್ರಿಂದ, ಅದರಲ್ಲೂ ನೀವಿಬ್ರು ಅದರಲ್ಲೂ ಕಿತಾಪತಿ ಗಂಡಸಿದ್ದೀವಲ್ಲ, ಕಿತಾಪತಿ ಗಂಡಸು ನೀವೊಬ್ರೆ, ಕಿತಾಪತಿ ಹೆಂಗ್ಸಿದ್ದು ಈ ಸಂಚಿಕೆದು ಅವರನ್ನು ಸೇರ್ಸ್ಕೊಂಡ್ಬಿಟ್ರು ಕಿತಾಪತಿ ಗಂಡಸರು ಅಂತ. ಅವ್ರೇನು ಕಿತಾಪತಿ ಅಲ್ಲ, ಕಿತಾಪತಿ ನೀವೇ. ಅದರಲ್ಲೂ ಅವ್ರ ಜೊತೆ ನೀವು ಹಾಡಿದ್ದಕ್ಕೆ ಇಷ್ಟು ಹೊಟ್ಟೆ ಹುಣ್ಣಾಗೋಂಗೆ ನಗು ಬಂದಿದ್ದು. ಈ ಥರ ಇನ್ನೊಂದಷ್ಟು ಹಾಡುಗಳು ಬರಬೇಕು ಆ್ಯಕ್ಚುಲಿ ನಮಗೆ. ಫ್ಯಾಂಟಾಸ್ಟಿಕ್. ಈಚೆಗೆ ಹೋಗಿ ತಗೊಬರ್ತೀವಿ. ಇದೆ ಹಾಡುಗಳಿದೆ ಅಲ್ವೇನಪ್ಪ, ತುಂಬ ಹಾಡುಗಳಿದೆ. ಎಲೆ ಕೆಂಚಿತಾರೆ ಅದೆಲ್ಲ ಇದೆ. ಇನ್ನೂ ಬೇರೆ ಇದೇ ಥರದ್ದು ಪ್ರಶ್ನೆಗಳು ಕೇಳೋದು. ಗೋವಿಂದರಾಜು ಅಲ್ಲ, ಕುಂಜರದ ಗೊಂಬೆ ಕೇಳೆ, ಆ ಥರದ್ದು ಇನ್ನೂ ಒಂದು ಹಾಡಿದೆ. ಕೆರೆ ಕಟ್ಟೆಗೆ ಹೋದಾಗ ಅಲ್ಲಿ ಏಡಿಕಾಯಿ ಹಿಡ್ಕೊಂಬರೋದು, ಈ ಥರದ್ದೆಲ್ಲ ಏನು ಮಾಡೋಕ್ಕೋಗಿದೆ. ಈ ಥರದ್ದು ತುಂಬ ಹಾಡುಗಳಿದೆ ಜನಪದದಲ್ಲಿ. ಬಟ್ ಒಳ್ಳೆ ಹಾಡನ್ನು ಆಯ್ಕೆ ಮಾಡಿ ಒಂಥರ ಒಂದೇ ಶೈಲಿ ಇದ್ದರೂ ಕೂಡ ಅದು ಆಗ ಮರೆಸ್ಬಿಡ್ತು ಅದನ್ನು. ಆ ಟ್ಯೂನಿಂಗ್ ಇದೆಲ್ಲ ಮರೆಸ್ಬಿಡ್ತು. ಇಡೀ ನಿಮ್ಮ ಅಭಿನಯ ಇದು ಎಲ್ಲವೂ ಸೇರಿ ಒಂದು ಒಳ್ಳೆ ರಸಕವಳ ಆಯಿತು. ಒಳ್ಳೆಯದಾಗಲಿ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸರ್. ಓಕೆ, ವೇಮ್ಗಲ್ ಸರ್. ನಾನು ಮೇಡಮ್ ಕೇಳ್ತಾ ಇದ್ದೆ, ಮೇಡಮ್ ಒಂದು ಫೀಮೇಲ್ ವಾಯ್ಸ್ ಇದ್ದರೆ ಚೆನ್ನಾಗಿರ್ತೈತೇನೋ ಈ ಹಾಡಿಗೆ ಅಂತ. ಇನ್ನು ಹಾಡು ಪ್ರಾರಂಭಕ್ಕಿಂತ ಮುಂಚೆ ಆದರೂ ಪರವಾಗಿಲ್ಲ, ನೋಡೋಣ ಹೇಗೆ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ಹುಡುಗಿಗಿಂತ ಹೆಚ್ಚಿಗೆ ನಿನ್ನೆ ನಟನೆ ಚೆನ್ನಾಗಿತ್ತು ನಿಂದೆ. ಒಳ್ಳೆ ಹಾಡೋದು. ಅಲ್ಲ ಸರ್, ಒಂದ್ಸಲಿ ಹುಡುಗಿ ಥರ ಆಡ್ಲಾ? ಹಾಡು. ನನ್ನ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯು. ಪ್ರಾಣದ ಪದ್ಮ ಪುರುಷ. ನನ್ನ ತಮ್ಮ ತುಂಬಾ ಚೆನ್ನಾಗಿ ಆಡ್ತಾನೆ. ಅದೇನೆ, ತುಂಬಾ ಚೆನ್ನಾಗಿ ಆಡ್ತಾನೆ ನನ್ನ ತಮ್ಮ ಫೀಮೇಲ್ ವಾಯ್ಸಲ್ಲಿ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ. ತಪ್ಪಿಸ್ಕೊಂಡಂಗೆ ಆಡ್ಬೇಕು ಸರ್. ನಿಮ್ಮ ಎಕ್ಸ್ಪ್ರೆಷನ್ಸ್ ನೀವು ಅದನ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ಆ ಕಡೆ ನೋಡಿ, ಆ ಕಡೆ ನೋಡಿ. ಅಂದರೆ ಅದು ಇನ್ನೂ ಭಾವನೆಗಳು ಕೊಟ್ಟು ನೀವು ಚೆನ್ನಾಗಿ ಆಡಿದೆ. ಮತ್ತು ಎಕ್ಸ್ಟ್ರಾ ಅದೇ ನಾವು ಈ ಹಾಡನ್ನು ಸುಮಾರು ಸರ್ ಕೇಳಿದ್ದೀವಿ. ಬಟ್ ಮಧ್ಯೆ ವಿಶೇಷವಾದ ಮಾತುಗಳೊಂದಿಗೆ ನೀನು ಇನ್ನೂ ಅದಕ್ಕೆ ಒಂದು ರೀತಿ ಕಳೆ ಕಟ್ಟಿದೀಯ ಈ ಹಾಡನ್ನ. ನಿಮ್ಮಿಬ್ಬರು ಜೋಡಿ ಚೆನ್ನಾಗಿತ್ತು ಹಾಡು. ಒಟ್ಟಿನಲ್ಲಿ ನಾವಂತೂ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಅನ್ನೋ ಭಾವನೆ ನಂದು. ಒಳ್ಳೆಯದಾಗಲಿ ನಿಮ್ಮಿಬ್ಬರಿಗೂ. ಸೊ ನಿಮ್ಮಿಬ್ಬರಲ್ಲಿ ಓಕೆ, ನಾನು ಬಿಕಾಸ್ ನಾನು ತುಂಬ ಸೀರಿಯಸ್ಸು, ಅದಕ್ಕೆ ನಾನು ಮೇಲ್ ವರ್ಷನ್ ಹಾಡ್ತೀನಿ, ಫೀಮೇಲ್ ವರ್ಷನ್ ನೀ ಹಾಡಿ ಅಂತ ಯಾರು ಡಿಸೈಡ್ ಮಾಡಿದ್ದು? ನೀನೇ ಡಿಸೈಡ್ ಮಾಡಿದೆ. ಯಾಕಂದ್ರೆ ನಾನು ಸಾಹಿತ್ಯ ಮರ್ತೋಗ್ಬಿಡ್ತೀನಿ, ನೀನು ಎತ್ಕೊಡಪ್ಪ, ಅದಕ್ಕೆ ನಾನು ಸ್ಮೆಲ್ಲಕ್ಕ ಜೊತೆ ಸೋರ್ಸ್ಕೊಂತೀನಿ ಅಂದೆ. ಓ ಹಾಗೆ, ಏನೋ ಹೆಂಡತಿ ಪೊರ್ಕೆ ಏನೋ ಹೇಳ್ತಾ ಇದ್ದೆ. ಅದೇ ನಾನು ಮನೇಲಿ ಹಂಗಂದೆ, ಸೀರೆ ಉಟ್ಕೊಂಡೋಗ್ಬಿಡ್ಲ, ಸೀರೆ ತಗೊಂಡೋಗಲ್ಲ ಉಟ್ಕೊಂಬಿಡ್ಲ, ಈ ಥರ ಸಾಂಗ್ ಐತೆ ಅಂದೆ. ನನ್ನ ಹೆಂಡ್ರು ಪರ್ಕೆ ತಗೊಂಡ್ಲು, ನಾನು ಭಯ ಬಿದ್ದು ಯಾಕೋ ಒಡೆಗೆ ಬತ್ತಾಳಂತ ಸೈಡ್ಗೋದೆ, ಅವಳು ಕಸ ಗುಡ್ಸ್ಕೊಂಡು ಹೋದ್ಲಂತ. ಈ ಸೀರೆ ಎಲ್ಲ ಉಟ್ಕೊಂಡು ಬರ್ದೇ ಇದ್ರು ನೀನು ಒಳಗಡೆ ಒಂದು ಕಲೆ
ಇಲ್ಲ ಇವಾಗ ಅನ್ಸ್ತಾ ಇತ್ತು ಉಟ್ಕೊಂಡ್ ಬರ್ಬೇಕಾಗಿತ್ತು ಅಂತ. ಇನ್ನೂ ಚಂದ ಕಾಣಿಸ್ತಿತ್ತು. ಅದೇ ಇಲ್ಲಿ ಯಾರು ಇರ್ತಾ ಇರ್ಲಿಲ್ಲ ಆಮೇಲೆ ಆಮೇಲೆ ಇವರು ಅಣ್ಣ ತಬ್ಲಾ ಬಿಟ್ಬಿಟ್ಟು ಹೋಗಿ ಒಬ್ಬೊಬ್ರನ್ನ ಎತ್ತೆತ್ತಲ್ಲಿ ಕುಂಡಿಸ್ಬೇಕಾಗಿತ್ತು. ಹಾಗೆ ವಿಶ್ವ ಅಂತೂ ಫುಲ್ ಸ್ಟೂಡಿಯಸ್ ಆಗಿ ಒಂದು ಹಸ್ಬೆಂಡ್ ಮೆಟೀರಿಯಲ್ ಥರನೇ ಫುಲ್ ಇವರು ಅದೇ ಪರಕಾಯ ಪ್ರವೇಶನೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಗೂಫಿ ಇದೆಲ್ಲ ಇದು ಸ್ಟೇಜ್ ಮುಗ್ದೋಯ್ತಿದ್ದು ಆದಮೇಲೆ ಆಯಿತಾ. ಆ್ಯಕ್ಚುಲಿ ವಿಶ್ವ ತುಂಬ ಟ್ಯಾಲೆಂಟೆಡ್ ಅಂತ ನಮ್ಗೆಲ್ರಿಗೂ ಗೊತ್ತು. ಗಾನಸಿಂಚನ ಜನಮನದ ಪದಪಯಣ ಇದು ನಮ್ಮ ಶೀರ್ಷಿಕೆ, ಈ ನಮ್ಮ ಶೋನ ಶೀರ್ಷಿಕೆ. ಅದಕ್ಕೆ ಒಂದೊಂದು ಪದಕ್ಕೂ ಅಂದರೆ ಗಾನ ಸಿಂಚನಗೆ ಅದರ ಆಬ್ರಿವೇಷನ್ ಕೊಟ್ಕೊಂಡು ಹೋಗಿದ್ದಾರೆ ಕನ್ನಡದಲ್ಲಿ. ಹೇಳಿ ವಿಶ್ವ. ಗಾಯನ ಎಂಬ ನದಿಯಲ್ಲಿ ಸಿಂಗಾರಗೊಂಡು ಚೆಲುವಿನಲ್ಲಿ ನಲಿದಾಡುತ್ತಾ ಜನಪದ ಶೈಲಿಯ ನವಭಾವದಲ್ಲಿ ಮಮತೆಯ ಸವಿಯ ನಗೆಯನ್ನು ಬೀರಿ ದಣಿವರಿಯದ ಪದಗಳ ಸಂತೆಯಲ್ಲಿ ದನಿಯ ಏರಿಳಿತ ಮಾಡಿ ಪಯಣದ ಹಾದಿಯ ಯಶಸ್ಸಿನ ಶಿಖರಕ್ಕೆ ನಾ ಕಾರದ ಗಂಟೆಯ ನಾದವ ಮೀಟುವ ನನ್ನ ಗಾನಸಿಂಚನ ಬಳಗಕ್ಕೆ ನಮಸ್ಕಾರ ಅಂತ. ಮೇಡಮ್ ಅದು ನಾ ಕಾರದ ಗಂಟೆ ಅಂತಂದರೆ ಅದು ಕಂಚಿನ ಕಂಠದ ಅಂತ. ಅಮೇಜಿಂಗ್ ವಿಶ್ವ, ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಟ್ಯಾಲೆಂಟು, ಒಂದೊಂದೇ ಬತ್ತಳಿಕೆಯಿಂದ ಬರ್ತಾ ಇದೆ ಬಾಣಗಳು. ಅವ್ರು ಬರ್ದಿದ್ದು ಅನ್ಕೊಂಡ್ರ, ನಾನ್ ಬರ್ದಿದ್ದು ರಾತ್ರಿ ಇಲ್ಲಿ ತಗೊಂಡೋಗಿ ಅವ್ರಿಗೆ ಕೊಟ್ಟದೆ. ಓಹೋ ಹೌದಾ ಕೆಸ್ತೂರಮ್ಮ? ತಗೊಂಡೋಗಿ ಅವ್ರಿಗೆ ಕೊಟ್ಟದೆ. ಇವಾಗ ಬಾ ಬಾ ಆಯ್ತು ಉಣ್ಣಕ್ ಬಾ. ಹೋಗು, ಸೊಪ್ಪು ಹಿಟ್ಟು ಎಲ್ಲ ಮಾಡಿಟ್ಟಿದ್ದಾರೆ. ಗಾನಸಿಂಚನ ಜನಮನದ ಪದ ಪಯಣ ಫಸ್ಟ್ ಸೆಮಿಫಿನಾಲೆ ರೌಂಡ್. ತಾವೆಲ್ಲರೂ ನೋಡಿದ್ರಿ ಎಷ್ಟು ಸೊಗಸಾಗಿ ಎಲ್ಲರೂ ಹಾಡಿದ್ರು ಅಂತ. ಈಗ ಇಲ್ಲಿವರೆಗೂ ಬಂದು ಅಕಸ್ಮಾತ್ ಎಲಿಮಿನೇಟ್ ಆದರೆ ಸ್ವಲ್ಪ ಜಾಸ್ತಿ ನೋವಾಗುತ್ತೆ. ಯಾಕಂದರೆ ಇನ್ನೊಂದು ಹೆಜ್ಜೆ ಫಿನಾಲೆ, ಮತ್ತೊಂದು ಹೆಜ್ಜೆ ಟ್ರೋಫಿ ನಿಮ್ಮದಾಗುತ್ತೆ. ಈಗ ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ನೋಡೋ ಸಮಯ. ದಯವಿಟ್ಟು ತಾವುಗಳೆಲ್ಲರೂ ವೇದಿಕೆ ಮೇಲೆ ಬರಬೇಕು, ನಮ್ಮ ಎಲ್ಲ ಸ್ಪರ್ಧಿಗಳು. ಪ್ಲೀಸ್ ಕಮ್. ಗಾನಸಿಂಚನ ಜನಮನದ ಪದ ಪಯಣ ಸೆಮಿಫಿನಾಲೆ ರೌಂಡ್ 1. ಇದರಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗೋದಿದೆಯಲ್ಲ, ಸಖತ್ ಅಂತ ಫೀಲ್ ಆಗುತ್ತೆ ಎಲ್ಲರಿಗೂ. ಇದಾದ್ಮೇಲೆ ಇಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆದರೆ ಗೊತ್ತು ಅವ್ರು ಮುಂದಕ್ಕೆ ಆರಾಮಾಗಿ ಹೋಗ್ತಾರೆ ಅಂತ. ಯಾರು ಬೆಸ್ಟ್ ಪರ್ಫಾರ್ಮರ್? Okay, and the best performer of semi-finale. ಇವ್ರ ಬಗ್ಗೆ ಒಂಚೂರು ಡಿಸ್ಕ್ರಿಪ್ಷನ್ ಕೊಡ್ಲಾ? ಇವತ್ತು ಅವ್ರ ಜಂಬೆ ಎಲ್ಲ ತಗೊಂಡು ಬಂದು ನುಡ್ಸಿದ್ರು, ಜೊತೆಗೆ ಡ್ಯೂಯೆಟ್ ರೌಂಡಲ್ಲಿ ಸೂಪರ್ ಆಗಿ ಬೇರೆ ಹಾಡಿದ್ರು. ಯಾರು? ಜೋರಾದ ಚಪ್ಪಾಳೆ ಬರಲಿ ನಮ್ಮ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ದೀಪಗಳ, ಸೈ ಸೈ ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಸೆಮಿಫಿನಾಲೆ ಬಂದು ಬೆಸ್ಟ್ ಪರ್ಫಾರ್ಮರ್ ಆಗಿದೆಯಾ? ಹೆಂಗ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅರ್ಚನಾ ಮ್ಯಾಮ್, ಬಹುಮುಖ ಪ್ರತಿಭೆ ನಮ್ಮ ವಿಶ್ವ. ಥ್ಯಾಂಕ್ ಯು. ಅದ್ಭುತ ಗಾಯಕರು. ಇವತ್ತು ನೋಡಿದ್ರೆ ಅದ್ಭುತವಾಗಿ ನುಡಿಸಿದ್ರು ಬೇರೆ. ಒಳ್ಳೆಯ ಕಂಠ, ಒಳ್ಳೆಯ ಹೃದಯ. ದೇವರು ನಿಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ವಿಶ್ವ. ಥ್ಯಾಂಕ್ ಯು. ಹೀಗೆ ಮುಂದಕ್ಕೆ ನುಗ್ಗುತ್ತಾ ಇರಿ. ಒಳ್ಳೆಯದಾಗಲಿ. ಇದು ಬೇಡವಾ? ಓಕೆ, ಗಾನಸಿಂಚನ ಜನಮನದ ಪದ ಪಯಣ ಸೆಮಿಫಿನಾಲೆ ನಡೀತಾ ಇದೆ. ಸೊ ಬೇಸಿಕ್ಲಿ ಸೆಮಿಫಿನಾಲೆ 2 ರೌಂಡ್ಸ್ ಇರುತ್ತೆ. ಸೆಮಿಫಿನಾಲೆ 1,
ಸೆಮಿಫಿನಾಲೆ 2. ಸೆಮಿಫಿನಾಲೆ ರೌಂಡ್ 1ನಲ್ಲಿ ಸಾಕಷ್ಟು ಜನ ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆಮೇಲೆ ಡ್ಯುಯೆಟ್ ರೌಂಡಲ್ಲೂ ಕೂಡ ಹಾಡಿದ್ದಾರೆ. ಸ್ವಲ್ಪ ಟ್ವಿಸ್ಟ್ ಇತ್ತು ಸೆಮಿಫಿನಾಲೆ ರೌಂಡ್ 1ನಲ್ಲಿ. ರೌಂಡ್ 2 ಏನಾಗುತ್ತೆ, ಖಂಡಿತವಾಗ್ಲೂ ನೀವು ಅದಕ್ಕೆ ಮುಂಬರುವ ಎಪಿಸೋಡ್ಗಳನ್ನು ನೋಡಬೇಕು. ಸೆಮಿಫಿನಾಲೆ ರೌಂಡ್ 1ನಲ್ಲಿ ಎಲಿಮಿನೇಟ್ ಆಗ್ತಾರೆ ಇಬ್ಬರು. ಸೆಮಿಫಿನಾಲೆ ರೌಂಡ್ 2ನಲ್ಲೂ ಎಲಿಮಿನೇಟ್ ಆಗ್ತಾರೆ ಇಬ್ಬರು. ಫೈನಲ್ಸ್ಗೆ ನಮ್ಮ ಜೊತೆ ಉಳಿಯೋರು 6 ಜನ ಮಾತ್ರ. ಅದರಲ್ಲಿ ಟ್ರೋಫಿ ಗೆದ್ಕೊಳ್ಳೋರು ಒಬ್ಬರು ಮಾತ್ರ. ಯಾರಾಗ್ತಾರೆ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಟ್ರೋಫಿ ವಿನ್ನರ್? ಇದೆಲ್ಲ ಸಾಕಷ್ಟು ಕುತೂಹಲಗಳು ಈ ಒಂದು ವೇದಿಕೆ ಮೇಲೆ ನಡೆಯೋದಿದೆ. ಇವತ್ತು ಸೆಮಿಫಿನಾಲೆ ರೌಂಡ್ 1ನಲ್ಲಿ ಎಲಿಮಿನೇಟ್ ಆಗ್ತಾ ಇರೋರು ಇಬ್ರು. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿಯಲ್ಲ ಆದ್ರೆ ಕೊಂಬೈತಲ್ಲ. ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮ್ಮ ತಲೆಯ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ. ನಗೆಯ ಅಬ್ಬರ ಅಂದು ನೋಡಿರಿ, ಉಪ್ಪು ಹಾರಿಸದೆ ಕಣ್ಣು ಕೀಳಿಸದೆ ನೋಡುವ ನೀವು ಕಾಂತೀರಿ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ತಡಿಕ ನಿಜ. ನೇಸರ ನೋಡು ನೇಸರ ನೋಡು ನೇಸರ ನೋಡು. ಹೋಗಲಾರೆ ನಾನು ಹಲಗುರಿಗೆ, ಮನ್ನಿಸೆನ್ನ ನೀವು ಧರ್ಮಗುರುವೇ. ಮಾದೇವ್ನ ಕೊಂಡ ಬಾರಿವು ತಂಡ, ಅಡವಿಲ್ ಮಾದೇವ ನೆಲೆಗೊಂಡ. ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ, ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ. ಆಕಾಶದ ಗಂಟೆ ಡೈರೆಂದು ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಅವರ ಹೆಸರನ್ನು ಈಗ ನಾನು ಅನೌನ್ಸ್ ಮಾಡ್ತೀನಿ, ಒಂದು ಸಣ್ಣ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈ ಹುಡುಗ ಒಂದು 10 ಕೆಲಸ ಸಿಕ್ಕಿದ್ರು ಆ 10 ಕೆಲಸನೂ ಮಾಡ್ತಾನೆ, ಎಲ್ಲ ಕೆಲಸನೂ ಒಪ್ಕೋತಾನೆ. ಬಿಕಾಸ್ ಅವನು ಯಾವಾಗಲೂ ಅವನೇ ದುಡ್ದು ಅವನೇ ಎಲ್ಲರನ್ನೂ ಸಾಕಿ, ಇದು ಅವನಿಗೆ ಅಭ್ಯಾಸ. ಯಾಕಂದರೆ ನನಗೆ ಅವನ್ನ ನಾನು ತುಂಬ ವರ್ಷದಿಂದ ನೋಡ್ತಿದ್ದೀನಿ. ಅವ್ನು ಹೇಳ್ತಿದ್ದ, ನೀನು ಇವತ್ತು ಹೋದರೆ ನಿನ್ನ ಅಳ್ತಿಯ ನೋಡಬೇಕು ಅಕ್ಕ ಅಂತ. ಆ್ಯಕ್ಚುಲಿ ದುಃಖ ಆಗ್ತಾಯಿದೆ, ಯಾಕಂದರೆ ಅವನ ವೇದಿಕೆ ಮೇಲೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಆ್ಯಂಡ್ ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಬಂದಿದ್ದಾನೆ, ಎಲ್ಲ ಕೆಲಸವನ್ನು ಒಪ್ಕೋತಾನೆ. ಆಮೇಲೆ ಅಯ್ಯೋ ಸಿಕ್ಕಾಪಟ್ಟೆ ಸುಸ್ತಾಯಿತು ಅಂತಲೂ ಹೇಳ್ತಾನೆ. ನಾನು ತಗೊಳ್ತಾ ಇರೋ ಮೊದಲನೇ ಹೆಸರು ಸಚಿನ್ ಶೇಖರ್. ಯಾವಾಗಲೂ ಮೈಕ್ನ ಬೆಸ್ಟ್ ಪರ್ಫಾರ್ಮರ್, ಆದರೆ ಇವತ್ತು ನಾನೇ ಬೆಸ್ಟ್ ಪರ್ಫಾರ್ಮರ್ ಅಂತ ಮೈಕ್ ಹಿಡ್ಕೊಂಡಿದ್ದ. ಯಾಕೆ ಅವ್ನು ಬೇರೆಯವ್ರಿಗೂ ಕೊಡ್ತಿರ್ಲಿಲ್ಲ, ಯಾಕಂದರೆ ಇವತ್ತು ನಾನು ಬೆಸ್ಟ್ ಪರ್ಫಾರ್ಮರ್ ಆದರೆ ಮೈಕ್ ನನ್ನ ಹತ್ರನೇ ಇರಲಿ ಅಂತ. ಇವತ್ತು ಎಲಿಮಿನೇಟ್ ಆದಾಗ ಮೈಕ್ ನಿನ್ನ ಕೈಗೆ ಬಂದಿದೆ. ಏನಾದರೂ ಹೇಳೋದಿದೆಯಾ ಸಚಿನ್? ಹೇಳೋವಂಥದ್ದೇನಿಲ್ಲ, ಬಟ್ ನಾನು ಈ ವೇದಿಕೆಗೆ ಎಷ್ಟು 100% ಎಫರ್ಟ್ ಹಾಕಬೇಕು ಅಥವಾ ಗೌರವ ಕೊಡಬೇಕು ಅದು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಆದಷ್ಟು 100% ಎಫರ್ಟ್ ಹಾಕಿ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇನ್ನು ಸ್ವಲ್ಪ ಎಡವುವುದಕ್ಕಾಗಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನನ್ನು ತೀಡಿ ಇನ್ನೂ ನನ್ನನ್ನು ಒಳ್ಳೆ ಗಾಯಕ ಮಾಡಿದಂಥ ತ್ರಿವಳಿ ರತ್ನಗಳಿಗೆ ಇಲ್ಲಿಂದನೇ ವಂದಿಸ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಮ್ಯಾಮ್, ಕಳೆದ ಸಂಚಿಕೆಯಲ್ಲಷ್ಟೇ ಹೇಳಿದ್ದೆ, ತುಂಬ ಗಂಟ್ಲು ಕಟ್ಕೊಂಡು ಮಾತಾಡಿದ್ದೆ. ಇಲ್ಲೊಂದು 4 ಜನ ಅವರಲ್ಲಿ ನನ್ನ ಮಗನನ್ನು ನಾನು ನೋಡ್ತೀನಿ ಅಂತ ಹೇಳಿದ್ದೆ. ಕಳೆದ ಸಂಚಿಕೆಯಲ್ಲಿ ಮಿಲಿಂದ ಹೋದ,
ಈ ಸಂಚಿಕೆಯಲ್ಲಿ ಸಚಿನ್ ಹೋಗ್ತಾ ಇದ್ದಾನೆ. ಎಲ್ಲರೂ ನನಗೆ ಪ್ರಿಯರೇ ಇಲ್ಲಿ, ಎಲ್ಲರೂ ನನಗೆ ಪ್ರಿಯರು. ನಾನು ಹೇಳಿದ್ದು ನನ್ನ ಮಗನನ್ನು ನೋಡ್ತೀನಿ ಅವರಲ್ಲಿ ಅಂತ. ತುಂಬ ನೆನಪಾಗ್ತಾರೆ ಅವರ ಹಾವಭಾವಗಳಿರ್ಬೋದು. ಇವನನ್ನು ನೋಡಿದ್ರಂತೂ ಮುಖ ಎಲ್ಲ ನನ್ನ ಮಗನ ಮುಖ ನೋಡ್ದಂಗೆ ಆಗುತ್ತೆ. ಮತ್ತು ಅವರ ಸ್ವಭಾವ ನನ್ನ ಮಗನ ತುಂಬ ನೆನಪಾಗತ್ತೆ. ಬಟ್ ಎಲ್ಲರೂ ನನ್ನ ಫೇವ್ರೆಟ್, ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಮಕ್ಕಳನ್ನ ನೋಡೋ ಯಾರಲ್ಲಿ ನೋಡ್ತೀನಿ ಅದು ಒಂದು 3-4 ಜನ. ಪಾಪ ಇವನಿಗೆ ಅವನೇ ಹೇಳಿದ ಹಾಗೆ ಜನಪದ ಮತ್ತು ಜನಪದ ಶೈಲಿಯ ಬೇರೆ ಹಾಡುಗಳಂದರೆ ಅವ್ನು ಫೋರ್ಟೆ ಅಲ್ಲ. ಅವನು ಈಸ್ ಮೇನ್ಲಿ ಇಂಟು ಪ್ಲೇಬ್ಯಾಕ್ ಸಿಂಗಿಂಗು. ಹೆಚ್ಚಂದರೆ ಭಾವಗೀತೆಗಳನ್ನು ಹಾಡಬಲ್ಲ ಅಷ್ಟೆ ಅಲ್ವೇನಪ್ಪ? ಆದ್ರೂ ನೀನು ಈ ಚಾಲೆಂಜನ್ನು ಸ್ವೀಕರಿಸಿ ನಿನ್ನದಲ್ಲದ ಒಂದು ಶೈಲಿಯ ಗಾಯನಕ್ಕೆ ಸಿದ್ಧವಾಗಿ ಬಂದಿದೆಯಾ ಇಲ್ಲಿ. ಬಂದು ಸ್ಟಾರ್ಟಿಂಗಲ್ಲಿ ಹೆಂಗೆ ನಿಂಗೆ ನೆನಪಿದೆಯಾ ನೀನು ಹೆಂಗೆಲ್ಲ ಎಡುತ್ತಾ ಇದ್ದೆ ಅಂತ? ಹೌದು ಮ್ಯಾಮ್. ಅದನ್ನು ತಿದ್ಕೊಂಡು ಬೆಸ್ಟ್ ಪರ್ಫಾರ್ಮರ್ ಕೂಡ ಆದ. ಆಕ್ಚುಲಿ ಡೇಂಜರ್ ಝೋನಲ್ಲೂ ಇದ್ದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೌದು, ಸೆಕೆಂಡ್ ಥರ್ಡ್ ಅದೇ ಹೇಳಿದ್ದು. ಫಸ್ಟಿನ ಕೆಲವು ಸಂಚಿಕೆಗಳನ್ನ ತಗೊಂಡ್ರೆ ಇವನು ಹೆಂಗೆಲ್ಲ ಎಡವಿ ಹೆಂಗೆಲ್ಲ ಉರುಳಾಡಿ ಹೊರಳಾಡಿ, ಆಮೇಲಂತೂ ನನ್ನಿಂದ ಸ್ಟ್ಯಾಂಡಿಂಗ್ ಓವೇಷನ್ ತಗೊಂಡ. ಸೊ ಅವನಲ್ಲಿ ತುಂಬ ಬೆಳವಣಿಗೆ, ಅದ್ಭುತವಾದ ಬೆಳವಣಿಗೆಯನ್ನು, ಅಂದರೆ ತುಂಬ ಕ್ವಿಕ್ ಬೆಳವಣಿಗೆಯನ್ನು ನಾನು ನೋಡಿದ್ದೀನಿ. ಬಟ್ ಪಾಪ ಅವನ ಕೆಲಸದ ಒತ್ತಡಗಳು, ಆರೋಗ್ಯ ಕೈ ಕೊಡ್ತು. ಆಕ್ಸಿಡೆಂಟ್ ಏನೋ ಮಾಡಿಕೊಂಡು ಕೈಯೆಲ್ಲ ಪೇಯ್ನ್ ಮಾಡ್ಕೊಂಡ, ಮೈಕ್ ಹಿಡ್ಕೊಂಡು ಹಾಡೋಕ್ಕಾಗ್ದಿದ್ದ ಪರಿಸ್ಥಿತಿಲಿ ಹಾಡ್ದ. ಸೊ ಗಾಯನವನ್ನು ಬಿಡಬೇಡ, ನಿನ್ನ ವೃತ್ತಿಯನ್ನು ಬಿಡಬೇಡ. ಯಾಕಂದರೆ ಪ್ರತಿಯೊಂದು ನೊಂದ ಬೆಂದ ಜೀವಕ್ಕೆ ಸಾಂತ್ವನ ಕೊಡೋದು ಸಂಗೀತನೇ ಅಲ್ವಾ? ಇಲ್ಲಾಂದರೆ ಹೇಳ್ತೀನಲ್ಲ, ಮನುಷ್ಯರು ಹುಚ್ಚರಾಗಿ ಬಿಡ್ತಿದ್ರು ಯಾವತ್ತು ಅಂತ. ಸೊ ಮನಸ್ಸಿನ ಸ್ಯಾನಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಂಗೀತ ಬೇಕು, ಮನುಷ್ಯನಾಗಿಡೋದಕ್ಕೆ ಸಂಗೀತ ಬೇಕು. ಸೊ ಸಂಗೀತವನ್ನು ಬಿಡಬೇಡ. ನಾವು ಮುಂಬರುವ ದಿನಗಳಲ್ಲಿ ವರ್ಕ್ ಮಾಡೋಣ ಒಟ್ಟಿಗೆ ಅಲ್ವಾ? ನಾನು ಕಾಯ್ತಾ ಇದ್ದೀನಿ ಮ್ಯಾಮ್ ಆ ದಿನಗಳಿಗೋಸ್ಕರ. ಖಂಡಿತ ವರ್ಕ್ ಮಾಡೋಣ. ಯಾಕಂದರೆ ನೀನು ತುಂಬ ಕಮರ್ಷಿಯಲ್ ವಾಯ್ಸ್ ಇದೆ ನಿನಗೆ, ಅಂದರೆ ಸಿನಿಮಾಗಳಿಗೆ ಹೇಳಿ ಮಾಡಿಸಿದಂಥ ಧ್ವನಿ ಇದೆ ನಿನಗೆ. ಬೇಸರ ಮಾಡ್ಕೊಂಡು ಹೋಗಬೇಡ ಇಲ್ಲಿಂದ. ಇಲ್ಲ ಮ್ಯಾಮ್, ನನಗೆ ಅನಿಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ, ನನಗೆ ಯಾವುದೇ ರೀತಿ ಇವತ್ತು ಬೇಜಾರಿಲ್ಲ. ಯಾಕೆ ಅಂದರೆ ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ನಾನು ನೈಟ್ ಎಷ್ಟೇ ಹೊತ್ತಲ್ಲೋ ನಾನು ಮಂಜುಳಾ ಮ್ಯಾಮಿಗೆ ಮೆಸೇಜ್ ಮಾಡಿದ್ರೆ, ಮ್ಯಾಮ್ ನಾಳೆ ಯಾವ ಸಾಂಗು ಗೊತ್ತಿಲ್ಲ ಮ್ಯಾಮ್, ನಂಗೆ ಶೈಲಿನೇ ಗೊತ್ತಾಗ್ತಿಲ್ಲ. ಅವ್ರು ಎಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ರು, ಮ್ಯಾಮ್ ಇದು ನಾಡು ನಿನ್ನ ಕೈಲಾಗತ್ತೆ, ನಾನು ನಿನ್ನ ಜೊತೆ ಇದ್ದೀನಿ ಯಾವಾಗಲೂ, ಭಯ ಪಡಬೇಡ, ನಾಳೆನೇ ಬಾ, ನೀನು ಎಫರ್ಟ್ ಹಾಕಿ 100% ಕೊಟ್ಬಿಟ್ಟು ಬಾ ಅಂತ. ಬಟ್ ಇಂದಿನ ಸಂಚಿಕೆಗಳಲ್ಲಿ ಹೋಗಿದ್ರೆ ತುಂಬ ಬೇಜಾರಾಗ್ತಿತ್ತು ಮ್ಯಾಮ್. ಬಿಕಾಸ್ ಅವತ್ತು ಅಲ್ಲಿ ಶ್ರುತಿ ಶಾರ್ಪ್ ಆಯಿತು, ಅದು ಕೇಳಿ ಹೋಗ್ತಾ ಇದ್ದೆ. ಬಟ್ ಇವತ್ತು ಎಲ್ಲೂ ಶ್ರುತಿ ಬಿಟ್ಟಿಲ್ಲ, ಎಲ್ಲೂ ತಾಳ ಬಿಟ್ಟಿಲ್ಲ. 2 ಸಾಂಗ್ನು ತುಂಬ ಚೆನ್ನಾಗಿ ಹಾಡಿದ್ದೀನಿ. ಬಟ್ ಸಾಂಗ್ ಸೆಲೆಕ್ಷನಲ್ಲಿ ಸ್ವಲ್ಪ ಎಡವಿದ್ದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೀನೇನು ಗೊತ್ತಾ, ನೀನು ಈ ಮಾತನ್ನು ಹೇಳಿದ್ದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ನೀನು ತುಂಬ ಸೇಫಾಗಿ ಆಡ್ತಾ ಇದ್ದೆ ಅಂತ ನಮಗನ್ನಿಸ್ತು. ನೀನು ಆ ಸೇಫ್ ಝೋನ್ ಬಿಟ್ಟು ಒಂದು ಮಾತು ಹೇಳ್ತೀನಿ, 2 ದಿನ ಬಾಳಿದರೂ ಗರುಡನಂತೆ ಬಾಳಬೇಕು, ಗಗನದಗಲ ಹಾರಬೇಕು ರೆಕ್ಕೆ ಬಿಚ್ಚುತ್ತಾ, ಕಂಡ ಜನ ಬೆರಗುಗೊಂಡು ಅಹುದಹುದೆನಬೇಕು ಉಘೇ ಹೇಳಬೇಕು ಅಂತ ಹೇಳ್ತಾರೆ ಬೇಂದ್ರೆ ಅವರು. ಹೌದು ಮ್ಯಾಮ್. ಸೊ ನೀನು ಇಲ್ಲಿಂದ ನಿರ್ಗಮಿಸಿದರೂ ಕೂಡ ಸರಿಯಾದ ಫೈಟ್ ಕೊಟ್ಟು ಹೋಗಬೇಕು ಕಣೋ ಅಲ್ವಾ? ಹೌದು ಮ್ಯಾಮ್. ಸೊ ನೀನು ಸಿಂಪಲ್ ಹಾಡುಗಳನ್ನು ಆರಿಸ್ಕೋಬಾರ್ದು. ನಾನು ಹೋದರೂ ಪರವಾಗಿಲ್ಲ, ನಾನು ಎಲ್ಲ ಓ ಮೈ ಗಾಡ್ ಇಂಥ ಹಾಡನ್ನು ಅಟೆಂಪ್ಟ್ ಮಾಡಿದ್ನಲ್ಲ ಅಂತ ಅಂದ್ಕೊಂಡೆ ಅನ್ನೋ ಥರ ಹಾಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮುಂಬರುವ ದಿನಗಳಲ್ಲಿ ನಿಂದ ಆ ಪ್ರಯತ್ನ ಇರಲಿ. ಕಷ್ಟದ ಹಾಡುಗಳನ್ನು ಅಭ್ಯಾಸ ಮಾಡು. ಶೋರ್ ಮ್ಯಾಮ್. ಆಯಿತಾ? ಓಕೆ ಮ್ಯಾಮ್. ಒಳ್ಳೇದಾಗಲಿಪ್ಪ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಒಂದು 4 ಹಾಡು ಕಲ್ತಿದ್ರೆ ಸಾಕು, ನಾನು ಏನೇನೋ ಸ್ಥಾನ ಬೇಕು ಅನ್ನೋ ಕಾಲ ಇದು ಅಲ್ವಾ? ಅಂಥದ್ರಲ್ಲಿ ಸಿನಿಮಾದಲ್ಲಿ ಹಾಡಿ ರಾಜ್ಯ ಪ್ರಶಸ್ತಿ ಪಡ್ಕೊಂಡು ನನಗೆ ಜನಪದನೂ ಕಲ್ತ್ಕೊಳ್ಬೇಕು ಅಂತ ಬಂದು ಈ ವೇದಿಕೆಗೆ ಬಂದು ಕಾಂಪಿಟೇಷನಲ್ಲಿ ಭಾಗವಹಿಸಿ ಇಷ್ಟು ದೂರ ಪ್ರಯಾಣ ಮಾಡಿ ಹಾಡೋದಲ್ಲ, ಅದು ನಿಜವಾದ ಒಂದು ಒಳ್ಳೆಯ ಗಾಯಕನ ಲಕ್ಷಣ. ಥ್ಯಾಂಕ್ ಯು ಸರ್. ಅಲ್ವಾ? ಸಾಮಾನ್ಯವಾಗಿ ಸ್ಟುಡಿಯೋದಲ್ಲಿ ಆಡೋವಂಥ ಸಂದರ್ಭನೂ
ಲೈವ್ ಕನ್ಸರ್ಟಲ್ಲಿ ಹಾಡೋದಕ್ಕೂ ಕಾಂಪಿಟೇಷನಲ್ಲಿ ಹಾಡೋದಕ್ಕೂ ಸ್ವಲ್ಪ ಭಾಳ ಅಜಗಜಾಂತರ ವ್ಯತ್ಯಾಸಗಳಿರ್ತವೆ ಹೌದು ಸರ್. ಅಲ್ವಾ? ಹೌದು ಸರ್. ಅಲ್ಲಿನ ಟೆಕ್ನಿಕ್ಸೇ ಬೇರೆ ಇರ್ತವೆ, ಸ್ಟುಡಿಯೋ ಟೆಕ್ನಿಕ್ಸು. ಮತ್ತು ಲೈವ್ ಕನ್ಸರ್ಟಲ್ಲಿ ಹಾಡುವಂಥದ್ದೇ ಬೇರೆ ಥರ ಇರುತ್ತೆ. ಇಲ್ಲಿ ಹಾಡೋದು ಗೊತ್ತಲ್ಲ ನಿಮಗೆ, ಯಾವ ರೀತಿ ಕಾಂಪಿಟೇಷನ್ಸ್ ಹೆಂಗೆ ಇರುತ್ತೆ ಅಂತೆಲ್ಲ ಗೊತ್ತಲ್ಲ. ಬಟ್ ನಿಮ್ಗೆ ಈ ವೇದಿಕೆಗೆ ಬಂದಕ್ಕಿಂತ ಏನಾದರೂ ಒಂದು ಹೊಸದು ಅನುಭವ ಆಗಿರಲೇಬೇಕು ಅಂತ ನನಗನ್ಸುತ್ತೆ. ತುಂಬ ಆಗಿದೆ ನೀವು ಏನು ಕಲ್ತ್ರಿ ಇಲ್ಲಿಂದ? ಸರ್ ಆ್ಯಕ್ಚುಲಿ ಇಲ್ಲಿ ನಾನು ಅದೇ ಹೇಳಿದೆ, ತುಂಬ ಜನ ನನಗೆ ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಹೇಳಿದ್ದೇನು ಅಂದರೆ 4 hours 5 hours ಒಬ್ಬನೇ ಹಾಡ್ತೀಯಲ್ಲೋ, ಎಲ್ಲೂ ಏನೂ ಮಿಸ್ ಆಗಿಲ್ಲ, ಅಂಥ ಸಿಂಗರ್ ಇಲ್ಲಿ ಹೆಂಗೋ ಮರಿತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಅದೇ ತ್ರಿಮೂರ್ತಿಗಳ ಮುಂದೆ ನಿಂತ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಅನ್ನೋ ಥರ ಆಗೋಗಿದೆ. ಅದ್ರ ಜೊತೆಗೆ ಎಲ್ಲನೂ ಸರ್, ಶ್ರುತಿ ಆಗಿರ್ಬೋದು, ತಾಳ ಆಗಿರ್ಬೋದು, ಆ ಲಿರಿಕ್ಸನ್ನು ನೋಡ್ಕೊಂಡು ಹೆಂಗೆ ಬೇಕಾದರೂ ಹಾಡ್ಬೋದು. ಬಟ್ ಆ ಲಿರಿಕ್ಸ್ನ ಅನುಭವಿಸ್ಕೊಂಡು ಹಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಯಾರು ಮಾಡ್ತಾರೋ ದಿನನಿತ್ಯದಲ್ಲಿ ಅವ್ರಿಗೆ ಮಾತ್ರ ಅದು ಸಾಧ್ಯ ಅನ್ನೋದು ಈ ವೇದಿಕೆಯಿಂದ ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತ ಹೌದು. ಯಾಕೆಂದರೆ ಲಿರಿಕ್ಸನ್ನು ನೋಡಬಾರ್ದು ಅಂತಿಲ್ಲ, ಇದು ಸ್ಪರ್ಧೆ ನಿಯಮ. ಆದ್ದರಿಂದ ನಾವು ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ಬೇಕು. ಒಳ್ಳೆಯದೇ ಅಲ್ವಾ? ಹೌದು ಸರ್. ಒಳ್ಳೆಯದಾಗಲಿ, ನಿಮ್ಗೆ ಇನ್ನಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ನನ್ನ ಹಾರೈಕೆ ಏನಂತಂದರೆ ನಿಮಗೆ ಇನ್ನಷ್ಟು ಜನಪದ ಹಾಡುಗಳು ನಿಮ್ಮ ಧ್ವನಿನಲ್ಲಿ ಬರೋಂಗಾಗಲಿ. ಜನಪದದ ಧ್ವನಿಗಳು ಏನು ಅಂತ ನಿಮ್ಗೆ ಈಗಾಗಲೇ ನಿಮ್ಮ ಪ್ರತಿಸ್ಪರ್ಧಿಗಳ ಧ್ವನಿನಲ್ಲಿ ಕೇಳಿರ್ತೀರಿ. ಹೌದು ಸರ್. ಅಲ್ವಾ? ನೀವು ಅದನ್ನೆಲ್ಲ ಅಳವಡಿಸ್ಕೊಂಡು ಮುಂದುವರಿರಿ. ಮತ್ತು ವೃತ್ತಿ ಜೀವನದಲ್ಲೂ ಗಮನ ಹರಿಸಿ. ಯಾಕೆಂದರೆ ಬದುಕು ನಡೀಲಿ, ಆ ಬದುಕಿನ ಜೊತೆಗೆ ಪ್ರವೃತ್ತಿ ಜೀವನನೂ ಮುಂದುವರಿಸಿ. ಎಚ್ಚರಿಕೆಯಲ್ಲಿ ಹೆಜ್ಜೆ ಇಟ್ಟು ಜೀವನನ ಚೆನ್ನಾಗಿ ಮಾಡ್ಕೊಳ್ಳಿ ಸಚಿನ್. ಶೋರ್ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಸಚಿನ್ ಜನಪದ ಹಾಡುಗಳನ್ನ ಯಾವ ಲೆವೆಲ್ ಕಲ್ತ್ಕೊಂಡ ಅಂದರೆ, ನಾವು ದೈನಂದಿನ ಜೀವನದಲ್ಲಿ ನಾವೇನು ಸಿನಿಮಾ ಹಾಡುಗಳನ್ನು ಕೇಳ್ತಿದ್ವಿ, ಆ ಲಿರಿಕ್ಸ್ ಮರ್ತೋಗ್ತಾ ಇದ್ದ. ಜನಪದ ಹಾಡು ಅಂತ ಬಂದಾಗ ಫುಲ್ ನೆನ್ಪಿಟ್ಕೊಂಡು ಹಾಡ್ತಾ ಇದ್ದ. ಎನಿವೇಸ್, ವೇಮ್ಗಲ್ ಸರ್, ನನಗೆ ಒಂದು ಖುಷಿ ಏನಪ್ಪ ಅಂದರೆ, ಇಡೀ ಸಾಫ್ಟ್ವೇರ್ ಫೀಲ್ಡ್ಗೆ ನೀನು ಮಾದರಿ. ಯಾಕೆ ಗೊತ್ತಾ? ನಾನು ಕೇಳಿದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಸಾಮಾನ್ಯವಾಗಿ ಹೆಚ್ಚಿಗೆ ಹಿಂದಿ ಹಾಡುಗಳು ಹಾಡ್ತಾರೆ, ಹೌದು ಅಲ್ವೇ? ಹೌದು ಸರ್. ಆದರೆ ಕನ್ನಡದಲ್ಲಿ ಹಾಡುಗಳು ಹೇಳಿದ್ದು ನಾನು ಕೇಳಿಲ್ಲ ಹೆಚ್ಚಿಗೆ. ಒಂದು 2 ತಿಂಗಳು 3 ತಿಂಗಳಿಂದ ದುಬೈಗೆ ಹೋಗಿದ್ದಾಗ ಅಲ್ಲೊಂದು ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಿದ್ರು. ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅಲ್ಲಿ ಒಂದು ಕನ್ನಡದವರು ವ್ಯವಸ್ಥೆ ಮಾಡಿದ್ದು. ಅವ್ರಿಗೆ ಅಲ್ಲೆಲ್ಲ ಡಾಕ್ಟರ್ಸು ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು ಅಂದರೆ ಜನಪದ ಹಾಡುಗಳು. ಅದು ಜನಪದ ಉತ್ಸವನೇ ನಡೀತು ಅಲ್ಲಿ ದುಬೈನಲ್ಲಿ. ನನಗೆ ಒಂದು 15-20 ಜನ ಒಳ್ಳೊಳ್ಳೆ ಹಾಡುಗಳು ಹಾಡಿದರು. ಅವ್ರು ಹೇಗೆ ಕಲ್ತರು, ಅವ್ರಿಗೆ ಎಲ್ಲಿ ಲಿರಿಕ್ಸ್ ಸಿಕ್ತು ಅಂದರೆ, ಅವರು ಕಲ್ತಿದ್ದು ಎಲ್ಲ ಯೂಟ್ಯೂಬ್ ಮುಖಾಂತರ, ಅಲ್ವೇ? ಈಗ ನೀನು ಹಾಡಿರ್ತಕ್ಕಂಥದ್ದು 52 ದೇಶಗಳಲ್ಲಿ ಹೋಗುತ್ತೆ, ಅಲ್ಲೆಲ್ಲ ನೋಡ್ತಾರೆ. ಅಯ್ಯೋ, ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿದೆ, ನೋಡಿ ನಮಗೂ ಇಂಥ ಒಂದು ಅವಕಾಶ ಸಿಗ್ತಾಯಿತ್ತಲ್ಲ ಅಂತ ಅವರು ಆಸೆ ಪಡ್ತಾರೆ. ಹೌದು ಸರ್. ಸೊ ಈ ಸಂದೇಶ ಇಡೀ ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗುತ್ತೆ. ಆಮೇಲೆ ಹೆಚ್ಚಿಗೆ ನೀನು ಟೆನ್ಷನ್ ತೊಗೊಳ್ತಾ ಇರಲಿಲ್ಲ ಆಡುವಾಗ. ಮೇಡಮ್, ನಾನು ನೋಡಿದ್ದೀನಿ, ಸುಮ್ಮನೆ ಏನಾದರೂ ಕೈ ಅಷ್ಟೇ, ತಾಳ ನಿಮಗೆ ಕೈ ಮೇಲೆ ಬಂದಿದ್ದೇ ನೋಡಿಲ್ಲ ನಾನು ಇದುವರೆಗೆ. ನೀನು ಎಲ್ಲ ಹಾಡುಗಳನ್ನ ಆಡಬಲ್ಲೆ ನಾನು ಅಂತಕ್ಕಂಥದ್ದನ್ನು ನೀನು ಈ ವೇದಿಕೆ ಮುಖಾಂತರ ನಿರೂಪಿಸಿದ್ಯಾ. ನೀನು ಒಳ್ಳೆ ಮೆಲೋಡಿ ವಾಯ್ಸ್ ಕೂಡ ಇದೆ. ಮತ್ತೆ ಮತ್ತೆ ಅದನ್ನೇ ನಾನು ಹೇಳ್ತೇನೆ, ಇಲ್ಲಿಂದ ಸಾಕಷ್ಟು ಕಲಿತೆ ನೀನು ಹೋಗ್ತಾ ಇದೆಯಾ ಅನ್ನೋ ಭಾವನೆ ನಿನಗಿರಲಿ. ಆಮೇಲೆ ಒಳ್ಳೆಯ ಸಂಗಾತಿಗಳು ಎಲ್ಲರೂ ಸಿಕ್ಕಿದ್ದಾರೆ, ಹಾಡಿನ ಸಂಗಾತಿಗಳು. ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕ ಇದ್ದರೆ ಇನ್ನೊಂದಷ್ಟು ಹಾಡುಗಳು ನೀವೆಲ್ಲ ಒಟ್ಟಿಗೆ ಇರಬೇಕು ಯಾವಾಗೂ. ಗಾನ ಸಿಂಚನ ಮುಗಿಯೋವರೆಗೂ ಆಮೇಲೂ ನಿಮ್ಮದೆಲ್ಲ ಒಂದು ಅನ್ಯೋನ್ಯತೆ ಇರಬೇಕು, ಒಂದು ಕ್ಯೂರಿಯಾಸಿಟಿ ಇರಬೇಕು. ಹೊಸ ಹೊಸ ಹಾಡುಗಳನ್ನ ಕಲಿಯುವಂಥ ತವಕ ನಿಮ್ಗಿರಬೇಕು. ಖಂಡಿತ ಸರ್. ಆ ತವಕ ನಿನ್ನಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೇದಾಗಲಿ ನಿನಗೆ. ಥ್ಯಾಂಕ್ ಯು ಸರ್. ದೇವ್ರು ಒಳ್ಳೇದು ಮಾಡಲಿ ಸಚಿನ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಚಿನ್, ಅಕ್ಕ, ಇವಾಗ ನಿಂಗೆ ಹೈಫೈ ಕೊಡೋಕ್ಕೆ ಭಯ, ಕೈಯೆಲ್ಲ ಬೇರೆ ಏಟ್ ಮಾಡ್ಕೊಂಡು ಬಂದಿದ್ಯಾ ಹಾಗೆ. ಎನಿವೇಸ್, ನಿಂಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಕ್ಕ. ಓಕೆ, ಪರವಾಗಿಲ್ಲ, ಇನ್ನೂ 10 ಎಕ್ಸ್ಟ್ರಾ ಕೆಲಸ ವಹಿಸ್ಕೊಂಡ್ರು ನೀನು ಮಾಡೋಷ್ಟು ಚಾಣಾಕ್ಷತನ ನಿನ್ನಲ್ಲಿದೆ. ಎಲ್ಲ ನಿಮ್ಮ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಓಕೆ, ಎಲ್ಲರಿಗೂ ಒಂದು ಮಾತು ಹೇಳ್ಬೇಕು, ಇಲ್ಲಿರೋ ಪ್ರತಿ ಟೆಕ್ನಿಷಿಯನ್ಸ್ಗಾಗಿರ್ಬೋದು, ದೂರದರ್ಶನ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಾನು ತುಂಬಿರದ ಧನ್ಯವಾದಗಳನ್ನ ಕೋರ್ತೀನಿ. ಹಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಉಳಿಸ್ಕೊಂಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. 100% ಕೊಟ್ಟೇ ಹೋಗ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಎಲ್ರಿಗೂ. ಹಾಗೆ ಮನೆಗೆ ಹೋದ ತಕ್ಷಣ ನೀನು ಹಂಗಾಡ್ದೆ ಹಿಂಗಾಡ್ದೆ ಯಾಕೆ ಹಂಗೆ ಮಾಡಿದೆ ಅಂತ ಬೈದು ಇಲ್ಲ ನಿನ್ನ ಕೆಲ ಆಗುತ್ತೆ ಕಣೋ, ನೀನು ಮಾಡು. ನಾನು ಎಷ್ಟೋ ಸಲ ಹೇಳ್ಕೊಂಡಿದ್ದೀನಿ ಅಕ್ಕ, ಸ್ಟ್ರೆಸ್ ಆಗ್ತಿಲ್ಲ ಅಕ್ಕ, ನನಗೆ ಆಫೀಸಲ್ಲಿ ಎಸ್ಕಲೇಷನ್ಸ್ ಆಗ್ತಾಯಿದೆ, ಇಲ್ಲಾಗ್ತಾಯಿದೆ, ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಕ್ಕ. ಶೋಸ್ಗಳು ಬೇರೆ ಒಪ್ಕೊಂಡಿದ್ದೆ, ಅವರಿಲ್ಲ ನೀನೇ ಬರಬೇಕು ಅಂತಿದ್ದಾರೆ. ಆಗ್ತಿಲ್ಲ ಅಂದರೆ
ಒಪ್ಕೊಂಡಿದ್ಯಾ, ಕಮಿಟ್ಮೆಂಟ್ ಮಾಡ್ತಿದ್ಯಾ, ಮಾಡು ಅಷ್ಟೇ. ಕಮಿಟ್ಮೆಂಟ್ ಅಂತ ಅಂದಮೇಲೆ ನೀನು ಆ ರೀಸನ್ ಹೇಳೋ ಅವಶ್ಯಕತೆನೇ ಇಲ್ಲ. ನೀನು 100% ಯಾವತ್ತಿನವರೆಗೂ ಕೊಡ್ತೀವಿ ಅಂತ ಪ್ರತಿ ದಿನ ಬೈದು ಇಲ್ಲಿವರೆಗೂ ನಾನು ನಿಂತ್ಕೊಳ್ಳೋದಕ್ಕೆ ಕಾರಣ ಅದು ಮೇನ್ ಅಶೋಕ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿದ್ಧ ನನ್ನ ಫ್ರೆಂಡು ಕೂಡ ಇಲ್ಲಿ ಮುಗಿದ ತಕ್ಷಣ ಅಲ್ಲಿಗೆ ಹೋಗ್ತಿದ್ದೆ ನಾವು ಮೀಟ್ ಮಾಡೋಕ್ಕೆ. ಹೆಂಗೆ ಬೈತಿದ್ದ ಅಂತಂದರೆ, ನೀನು ನಾರ್ಮಲ್ ಸಿಂಗರ್ ಆಗಿದ್ದರೆ ನಾನು ಹೇಳ್ತಾನೆ ಇರಲಿಲ್ಲ, ನಿನ್ನ ಕೆಲ ಆಗತ್ತೆ ಮಾಡು, ಇಲ್ಲಾಂದರೆ ನೀನು ನಾಳೆ ಇಲ್ಲಿ ಬರಬೇಡ, ಗ್ಯಾರಂಟಿ ನಿಂಗೆ ಒದೆ ಅಂತ. ಈ ಥರ ಎಲ್ಲರೂ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಕೋರ್ತಾ, ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಫಿನಾಲೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಫಿನಾಲೆ ಮಚ್. ಗೆದ್ದವರು ನಿನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ, ಡೋಂಟ್ ವರಿ. ಖಂಡಿತ ಬರೋಣ. ಥ್ಯಾಂಕ್ ಯು ಸಚಿನ್. Thank you, ಅಕ್ಕ. ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಈಗ ಎಲಿಮಿನೇಟ್ ಆಗ್ತಿರುವಂತಹ ಎರಡನೆಯ ಸ್ಪರ್ಧಿ, ಒಂದು ಸಣ್ಣ ಡಿಸ್ಕ್ರಿಪ್ಷನ್. ಇವರು ಈಗ ಆಲ್ರೆಡಿ ಒಂದು ಸಾರಿ ಎಲಿಮಿನೇಷನ್ ಅಂದರೆ ಏನು ಅನ್ನೋಂಥ ರುಚಿಯನ್ನು ನೋಡಿದ್ದಾರೆ. ಆದರೆ ದೇವ್ರ ಮೇಲಿಂದ ಅಷ್ಟೊಂದು ಇಲ್ಲ, ಇನ್ನೂ ಒಂದೆರಡು ಸೂಪರ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಈ ವೇದಿಕೆಗೆ ಕೊಡು ಅಂತ ಪುನಃ ಕಳಿಸಿದ್ದಾರೆ. ಯಾರು? ನಮ್ಮ ರಮ್ಯಾ ಅವರು. ಬನ್ನಿ ಪ್ಲೀಸ್. ಮಲ್ನಾಡ್ ಹುಡುಗಿ, ಇಲ್ಲಿವರೆಗೂ ಅವರ ಗೊಂಬೆ ಮಗುನ ಅವ್ರ ತಾಯಿಯ ಕೈಯಲ್ಲಿ ಕೊಟ್ಟು ಇಲ್ಲಿವರೆಗೂ ಬಂದು ಸೆಮಿ ಫಿನಾಲೆ ಹಂತದವರೆಗೂ ಬಂದಿದ್ದೀರಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಇವತ್ತು ನಾನು ಖುಷಿಯಿಂದ ಹೇಳ್ಕೊತೀನಿ, ತುಂಬ ಖುಷಿಯಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ತನಕ ಮತ್ತೊಂದು ಅವಕಾಶ ಕೊಟ್ಟು ನಾನು ಇಲ್ಲಿ ತನಕ ಬಂದಿದ್ದೀನಿ. ಇಲ್ಲಿಯ ಎಲ್ಲ ಚಂದನ ವಾಹಿನಿಯ ಎಲ್ಲರಿಗೂ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ತುಂಬ ಹೃದಯದಿಂದ ಧನ್ಯವಾದಗಳು. ಮತ್ತು 3 ಜಡ್ಜಸ್ಸಿಗೂ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಾನು ಇದನ್ನು ಮುಂದುವರಿಸಿ ಒಂದು ಜಾನಪದ ಲೋಕಕ್ಕೆ ಒಂದು ಒಳ್ಳೆ ಹೆಮ್ಮೆ ಆಗ್ತೀನಿ. ಸೂಪರ್. ಅರ್ಚನಾ ಮ್ಯಾಮ್, ನಾನು ಹೇಳ್ಬೇಕು ಅನ್ಕೊಂಡಿರೋದಲ್ಲ ಅವಳಿಗೆ ಹೇಳ್ಕೊಂಬಿಟ್ಲು. ಇದಮ್ಮ ಒಳ್ಳೆ ಸ್ಪಿರಿಟ್ ಅಂದರೆ ಇದು. ಆ್ಯಂಡ್ ಹೆಲ್ದಿ ಬೆಳವಣಿಗೆಯ ಲಕ್ಷಣ ಇದು, ಆರೋಗ್ಯಕರ ಬೆಳವಣಿಗೆ. ಬೇಸರಿಸ್ಕೊಂಡು ಅಳು ಸಹಜ, ಎಲ್ರಿಗೂ ಬರುತ್ತೆ. ಬಟ್ ಏನೋ ಒಂದು ಮನಸ್ಸಿನಲ್ಲಿ ಕಹಿ ಇಟ್ಕೊಂಡು ಹೋಗೋರನ್ನ ಬಹಳ ಜನ ನೋಡಿರ್ತೀವಿ ಅಲ್ವಾ? ಕಹಿ ಇಟ್ಕೊಂಡು ಹೋಗದೆ ಪಾಸಿಟಿವ್ ಆಗಿ ಸ್ವೀಕರಿಸ್ಕೊಂಡು ಹೋಗೋರು ಬೆಳೀತಾರೆ ಜೀವನದಲ್ಲಿ, ಅಲ್ವೇನಮ್ಮ? ಹೌದು ಮ್ಯಾಮ್, ಇವತ್ತು ಖುಷಿಯಿಂದ ಹೋಗ್ತಾ ಇದ್ದೀನಿ. ಹಾಗೆ ಇರಬೇಕಮ್ಮ. ನಮಗೆ ಎಷ್ಟು ದಿವಸ ದೇವರು ಯಾವ ಕೆಲಸವನ್ನು ಎಲ್ಲಿ ಮಾಡು ಅಂತ ಕಳಿಸಿರ್ತಾನೋ ನಿಷ್ಠೆಯಿಂದ ಮಾಡಿಬಿಟ್ಟು ನಮ್ಮ ಟೈಮ್ ಬಂದಾಗ ನಾವು ಸೈಲೆಂಟಾಗಿ ಪರದೆ ಹಿಂದೆ ಸರಿಬೇಕಷ್ಟೆ ಅಲ್ವಾ? ಅವತ್ತು ನಿನ್ನ ದಿನ ಆಗಿರಲಿಲ್ಲ, ಹಾಗಾಗಿ ದೇವರು ನಿನ್ನ ಕೆಲಸ ಇನ್ನೂ ಮುಗ್ದಿಲ್ಲ, ಬಾ ವಾಪಸ್ಸು ಅಂತ. ಎಂಥ ಮಿರಾಕಲ್ ಅದು! ಎಲ್ಲಿ ಆಗೋದು ನೋಡಿದ್ದೀರಾ ನೀವು? ಅಪರೂಪದಲ್ಲಿ ಅಪರೂಪ ಅಲ್ವಾ? ಸೊ ಮತ್ತೆ ನಿನ್ನನ್ನು ಕರೆಸ್ಕೊಂಡ ದೇವರು. ಇವತ್ತು 2 ರೌಂಡ್ಗಳ ಟೋಟಲ್ನ ಮಾಡಿದಾಗ ನೀನು ಮೊದಲನೇ ಸುತ್ತಲ್ಲಿ ಬಹಳ ಚೆನ್ನಾಗಿ ಹಾಡಿದ್ದಿ, ಇವನು 2ನೇ ಸುತ್ತಲ್ಲಿ ಬಹಳ ಚೆನ್ನಾಗಿ ಹಾಡಿದ್ದ. ಅದು ಉಲ್ಟಾ ಬೇರೆ ಬೇರೆ ಸುತ್ತುಗಳನ್ನು ನೋಡಿದಾಗ ಅದರ ಟೋಟಲನ್ನು ಮಾಡಿದಾಗ ಸ್ವಲ್ಪ ಹೊಡೆತ ಬಿತ್ತು. ಅಷ್ಟೇ ಕಾರಣ, ಇನ್ನೇನೂ ಇಲ್ಲ. ಇಬ್ಬರು ನಿಮ್ಮ ಕ್ಷೇತ್ರಗಳಲ್ಲಿ ಅದ್ಭುತವಾದ ಗಾಯಕರೇ. ಎಲ್ಲವನ್ನೂ ಮಾಡಬೇಕಾದಂಥ ಪ್ರಸಂಗ ಬಂದಾಗ ಅಲ್ಲಿ ಇಲ್ಲಿ ಎಡವಿದ್ದೀರಾ ಅಷ್ಟೇ. ನನಗೆ ಬೇಜಾರೇನಾಗೋದು ಗೊತ್ತಾ? ಪಾಪ ಮುಂದಿನ ಸಂಚಿಕೆಗೆ ಯಾವ ಹಾಡು ಹಾಡೋದು ಅಂತ ಬಂದು ಕೇಳ್ತಾ ಇರ್ತಾರೆ, ಆ್ಯಂಡ್ ಅದಕ್ಕೆ ರೆಡಿ ಆಗ್ತಾ ಕೂತಿರ್ತಾರೆ. ಆಲ್ರೆಡಿ ಅವ್ರಿಗೆ ಮುಂದಿನ ಸಂಚಿಕೆದು ಟೆನ್ಷನ್ನು. ಅದು ಬೇಜಾರಾಗುತ್ತೆ ನನಗೆ, ಅದು ಚುಚ್ಚಿದ ಹಾಗಾಗತ್ತೆ. ಈಗ ಮನುಷ್ಯ ಏನೇನೋ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಮಾಡಿರ್ತಾನೆ, ಆದರೆ ನೆಕ್ಸ್ಟ್ ಡೇ ನೋಡಿದ್ರೆ ಇರೋದೇ ಇಲ್ಲ ಮನುಷ್ಯ. ಹೌದು ಅಲ್ವಾ? ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಲ್ವಾ? ಅದೇ ರೀತಿ. ಸೊ ನಿಮ್ಮ ಪ್ರಯತ್ನ ನಿಲ್ಲಿಸಲೇಬೇಡಿ ಯಾವತ್ತಿದ್ರು. ಪ್ರಯತ್ನ ಒಂದೇ ನಮ್ಮನ್ನು ಕೈ ಹಿಡಿದು ಮುಂದೆ ತೊಗೊಂಡೋಗೋದು. ಆಮೇಲೆ ಯೋಗ್ಯತೆ ಒಂದೇ ನಮ್ಮ ಕೈ ಹಿಡಿಯೋದು ಅಲ್ವಾ? ಯೋಗ್ಯತೆ ಬೆಳೆಸ್ಕೊಳ್ಳಿ, ಪ್ರಯತ್ನ ಮಾಡ್ತಾಯಿರಿ, ದೇವರು ಖಂಡಿತ ಕೈ ಹಿಡಿತಾನೆ. ಇಬ್ಬರಿಗೂ ಒಳ್ಳೆಯದಾಗಲಿ, ಇಬ್ಬರು ಚೆನ್ನಾಗಿರಿ, ಸುಖವಾಗಿರಿ, ಗೆಲುವಿನತ್ತ ನಿಮ್ಮ ಪಯಣ ಸದಾ ನಡೆದಿರಲಿ. ಆಲ್ ದಿ ಬೆಸ್ಟ್. ವೇಮ್ಗಲ್ ಸರ್.
ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು, ಮತ್ತು ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ನಾನು. ಇವತ್ತು ನೀವು ತುಂಬ ಧೈರ್ಯವಾಗಿದ್ದೀರಿ, ನಿಮ್ಗೆ ಆ ಕಾನ್ಫಿಡೆನ್ಸ್ ಇದೆ. ಮುಂದೆ ನಾನು ಈ ಯುದ್ಧದಲ್ಲಿ ಗೆಲ್ತೇನೆ ಅಂತ, ಯುದ್ಧ ಅಂದರೆ ಸಂಗೀತದ ಯುದ್ಧದಲ್ಲಿ ನಾನು ಗೆಲ್ತೇನೆ, ನಾನು ಹಾಡಿ ತೋರಿಸ್ತೇನೆ ಅಂತಕ್ಕಂಥ ಛಲ ಇದೆಯಲ್ಲ, ಅದು ಭಾಳ ಖುಷಿಯಾಯಿತು. ಮತ್ತು ಜನಪದ ಕ್ಷೇತ್ರಕ್ಕೆ ನಿಮ್ಮ ವಾಯ್ಸು ಹೇಳಿ ಮಾಡಿಸ್ದಂಗಿದೆ, ರಂಗಗೀತೆಗಳು ಮತ್ತು ಜನಪದ ಗೀತೆಗಳಿಗೆ ಹೇಳಿ ಮಾಡಿಸ್ದಂಗಿದೆ. ಹಾಗಾಗಿ ಡೆಫಿನೆಟ್ಟಾಗಿ ಯು ವಿಲ್ ಬಿಕಮ್ ಎ ವೆರಿ ವೆರಿ ಪಾಪ್ಯುಲರ್ ಸಿಂಗರ್ ಇನ್ ಫ್ಯೂಚರ್. ದಟ್ಸ್ ಆಲ್ ಐ ಕ್ಯಾನ್ ವಿಶ್ ಯು. ಥ್ಯಾಂಕ್ ಯು ಸರ್. ದಟ್ಸ್ ಅ ಬ್ಲೆಸ್ಸಿಂಗ್ ಸರ್, ಥ್ಯಾಂಕ್ ಯು. ಮುನಿರಾಜು ಸರ್, ಚೆನ್ನಾಗಿ ಹಾಡಬೇಕು ಅಂದರೆ ಏನು ಬೇಕು? ಚೆನ್ನಾಗಿ ಹಾಡಬೇಕು ಅಂದರೆ ಮೊದಲು ಸ್ಟೇಜ್ ಫಿಯರ್ ಇರಬಾರ್ದು, ಆಮೇಲೆ ಒಳ್ಳೆ ಕಂಠ ಬೇಕು. ಕಂಠ ಬೇಕು, ಆಮೇಲೆ ಇದೆ ಅದು, ಆಮೇಲೆ ತಾಳ ಜ್ಞಾನ, ಶ್ರುತಿ ಆಯ್ತು, ಜ್ಞಾನ ಆಮೇಲೆ? ಎಲ್ಲ ಇರಬೇಕು. ಆಮೇಲೆ? ಅದಕ್ಕಿಂತ ಹೆಚ್ಚಾಗಿ ನಾವು ಅದಕ್ಕೆ ಒಂದು ಆ ಹಾಡಿಗೆ ಸ್ವಲ್ಪ ಭಾವನೆ ಕೊಡಬೇಕು. ಅದೆಲ್ಲ ಅರ್ಥ ಮಾಡ್ಕೊಂಡ್ಯಾ? ಅದೆಲ್ಲ ಅರ್ಥ ಮಾಡ್ಕೊಂಡ್ಯಾ? ಹಾಂ ಸರ್. ಗೊತ್ತಾಯ್ತು ಅದೆಲ್ಲ? ಹಾಂ ಸರ್. ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ? 1ನೇ ಸುತ್ತು 2ನೇ ಸುತ್ತು ಅಂತೆಲ್ಲ ಹೇಳ್ತಿದ್ದಲ್ಲ, ನೀನು ಇಲ್ಲಿ ಕೂತ್ಕೊಂಡು ಆಗಾಗ ತಲೆ ಸುತ್ತು ಬೀಳ್ತಿದ್ದೆ. ಹೌದಲ್ಲ? ಆರೋಗ್ಯ ನೋಡ್ಕೊಳಮ್ಮ ಚೆನ್ನಾಗಿ, ಅದು ಬಹಳ ಮುಖ್ಯ ಅಲ್ವಾ? ಆರೋಗ್ಯ ನೋಡಿಕೊಂಡು ನೀನು ಹೇಳ್ದಾಗೆ ಆ ಕಾಂಪಿಟೇಷನ್ಸ್ನ ಒಂದು ಸ್ಪಿರಿಟಾಗಿ ತೊಗೊಂಡು, ಆಮೇಲೆ ಜನಪದ ಲೋಕಕ್ಕೆ ನಾನೊಂದು ಕೊಡುಗೆ ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಹೇಳಿದೆ ನೀನು. ಆ ನಂಬಿಕೆ ಅದನ್ನು ಉಳಿಸು ನೀನು. ಖಂಡಿತ ನಿನ್ನ ಕೈಲಿ ಸಾಧ್ಯ ಇದೆ, ನೀನು ಮಾಡ್ತೀಯ ಅದನ್ನು. ಖಂಡಿತವಾಗೂ ಅದನ್ನು ಮಾಡು, ಒಳ್ಳೆಯದಾಗಲಿ. ಹಾಂ, ಥ್ಯಾಂಕ್ ಯು ಸರ್. ನಂಬಿಕೆ ಇದೆ ನನಗೆ, ನೀವು ಮಾಡ್ತೀರಿ ಇಲ್ಲ ಅಂತ. ಸರ್, ಮಾಡ್ತೀನಿ. ಎಸ್ ರಮ್ಯಾ, ವಿ ವಿಲ್ ಮಿಸ್ ಯು. ಆ್ಯಂಡ್ ಫಿನಾಲೆನಲ್ಲಿ ಸಿಗ್ತೀರಾ ಅಲ್ವಾ? ಓಕೆ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ. ಮಿಸ್ ಯು ಟು. ಫಿನಾಲೆನಲ್ಲಿ ಸಿಗೋಣ. ಎಲ್ಲ ನನ್ನ ಜೊತೆ ಹಾಡ್ತಿರ್ತಕ್ಕಂಥ ಎಲ್ಲರಿಗೂ ನೆಕ್ಸ್ಟ್ ರೌಂಡ್ಸಿಗೆ ಆಲ್ ದ ಬೆಸ್ಟ್. ಎಲಿಮಿನೇಟ್ ಆದ್ರೂ ಎಷ್ಟು ಪಾಸಿಟಿವ್ ಆಗಿದ್ದಾರೆ. ಸೊ ಈ ಪಾಸಿಟಿವಿಟಿನೂ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಈಗ ಒಬ್ಬರು ಗಾನಸಿಂಚನ ಹೇಳಿ, ಒಬ್ಬರು ಜನಮನದ ಪದಪಯಣ ಹೇಳಿ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ನಾನು ಹೇಳ್ತೀನಿ. ಓಕೆ, ಕಮ್ ಆನ್ ರಮ್ಯಾ. ಗಾನಸಿಂಚನ, ಜನಮನದ ಪದಪಯಣ ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ,